ಸಮಯವು ಈ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ಮತ್ತು ಶಕ್ತಿಯುತವಾದ ವಸ್ತುವಾಗಿದೆ. ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಯಾವುದೇ ಕಾರಣಕ್ಕೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ತಮ್ಮ ಅಮೂಲ್ಯವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪ್ರಥಮ ಮತ್ತು ದ್ವಿತೀಯ PUCಗೆ ದಾಖಲಾತಿ ಪ್ರಯುಕ್ತ ಆಯೋಜಿಸಲಾಗಿದ್ದ ಸ್ವಾಗತ ಸಮಾರಂಭ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನವು ಮನುಷ್ಯನ ಜೀವನದ ಅತ್ಯಂತ ಸುಂದರ ಹಾಗೂ ಪ್ರಮುಖ ಘಟ್ಟವಾಗಿದೆ. ಇದು ಭವಿಷ್ಯದ ಬದುಕಿಗೆ ಭದ್ರವಾದ ಅಡಿಪಾಯವನ್ನು ಹಾಕುತ್ತದೆ, ಜ್ಞಾನ ಸಂಪಾದನೆಗೆ ಅವಕಾಶ ನೀಡುತ್ತದೆ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಮೊಟ್ಟಮೊದಲ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದೇ ಜುಲೈ ತಿಂಗಳ 31ರಿಂದ ಆಗಸ್ಟ್ 4ರವರೆಗೆ ಅವನಿ ಸಿಲ್ಕ್ ಸ್ಯಾರೀಸ್ ವತಿಯಿಂದ ಬೃಹತ್ ಸ್ಯಾರಿ ಮೇಳ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸಾಕಷ್ಟು ವಿವಿಧ ರೀತಿಯ ಸೀರೆಗಳನ್ನ ನೀವು ನೋಡಬಹುದು. ಮೈಸೂರು ಸಿಲ್ಕ್ ಸೀರೆ, ಕಾಂಚೀಪುರಂ ಸೀರೆ, ಬನಾರಸ್ ಸೀರೆ ಹಾಗೂ ಎಲ್ಲಾ ರೀತಿಯ ಫ್ಯಾನ್ಸಿ ಸೀರೆಗಳು ಇಲ್ಲಿ ದೊರೆಯುತ್ತವೆ. ಅಷ್ಟೇ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದ ಮಹಿಳೆಯರಿಗಾಗಿ ಒಳ್ಳೊಳ್ಳೆ ಆಫರ್ಗಳನ್ನ ಸಹ ಕೊಟ್ಟಿದ್ದಾರೆ. 3 ಸೀರೆಗೆ 1,000, ಪ್ಯೂರ್ ಸಿಲ್ಕ್ ಸ್ಯಾರಿ ಮೇಲೆ ನಿಮಗೆ 40% ವರೆಗೂ ರಿಯಾಯಿತಿ ಇದೆ. ಅಷ್ಟೇ ಅಲ್ಲ, 50% ರಿಯಾಯಿತಿಯಲ್ಲೂ ಸೀರೆ ಕೊಡ್ತಿದ್ದಾರೆ. ವರಮಹಾಲಕ್ಷ್ಮಿ ಹಾಗೂ ಗಣೇಶ ಹಬ್ಬಕ್ಕೆ ನಿಮಗೆ ಯಾವ ರೀತಿ ಸೀರೆ ಬೇಕೋ ಅದೆಲ್ಲವೂ ಸಹ ಈ ನಿಮ್ಮ ಅವನಿ ಸಿಲ್ಕ್ ಸ್ಯಾರಿ ಮೇಳದಲ್ಲಿ ದೊರೆಯುತ್ತವೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೀವು ಬನ್ನಿ, ನಿಮ್ಮ ಫ್ಯಾಮಿಲಿನ ಫ್ರೆಂಡ್ನ ಕರೆತನ್ನಿ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, PB ರಸ್ತೆ, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖ ಘಟ್ಟ ಶಿಕ್ಷಣ. ಅದನ್ನು ಸಮರ್ಪಕವಾಗಿ ಪಡೆಯುವುದು ನಿಮ್ಮ ಗುರಿಯಾಗಬೇಕು. ಇನ್ನು ಮಕ್ಕಳ ಹಕ್ಕು ಮತ್ತು ಕರ್ತವ್ಯಗಳ ಕುರಿತು ಅವಲೋಕಿಸಿದಾಗ ಇವುಗಳನ್ನು ಮಕ್ಕಳಿಗೆ ತಿಳಿಸಿಕೊಡುವಲ್ಲಿ ಪೋಷಕರು ಹಾಗೂ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಮಕ್ಕಳು ಭವಿಷ್ಯದ ರೂವಾರಿಗಳು. ಈ ಹಿನ್ನೆಲೆಯಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಮೌಲ್ಯ ಒಳಗೊಂಡಂತಹ ಸಂಸ್ಕಾರ ಕಲ್ಪಿಸಿಕೊಡಬೇಕು. ಪಂಡಿತ್ ನೆಹರು ಅವರ ಆದರ್ಶ ಪಾಲನೆ ಮಾಡಬೇಕು. ಇದರಿಂದ ಮುಂದೆ ಮಕ್ಕಳ ಭವಿಷ್ಯ ಸಾಕಾರಗೊಳ್ಳುತ್ತದೆ. ಮುಖ್ಯವಾಗಿ ಬಾಗೇಪಲ್ಲಿಯಂತಹ ಹಿಂದುಳಿದ ತಾಲೂಕಿನ ಗ್ರಾಮೀಣ ಮಕ್ಕಳಿಗೆ ಪದವಿ PU ಶಿಕ್ಷಣ ಕಲ್ಪಿಸಲು ಶಿಕ್ಷಣ ತಜ್ಞ ಡಾಕ್ಟರ್ H. ನರಸಿಂಹಯ್ಯ ಅವರು ಶ್ರಮಿಸಿದ್ದಾರೆ. ಅವರ ಕನಸು ನನಸು ಮಾಡಲು ಪದವಿಯಲ್ಲಿ ನೂತನ ಕೋರ್ಸ್ಗಳನ್ನು ಆರಂಭಿಸಲಾಗಿದೆ. ಜೊತೆಗೆ ಮುಖ್ಯವಾಗಿ ಪ್ರತಿನಿತ್ಯದ ಸಾರ್ವಜನಿಕ ಜೀವನದಲ್ಲಿ ಓದಿನ ನಡುವೆ ಪ್ರತಿಯೊಬ್ಬರೂ ಗುಂಪು ಕೂಡಿ ನಗುವಿನ ಹಾಸ್ಯ ಚಟಾಕಿಗಳನ್ನು ಹಾಕಿಕೊಂಡು ನಗುತ್ತಿರಬೇಕು. ಇದರಿಂದ ನೋವುಗಳು ಮರೆಯಾಗುತ್ತವೆ, ನಗುವಿನಿಂದ ಆಯಸ್ಸು ವೃದ್ಧಿಯಾಗಲಿದೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ನೋವನ್ನು ಅನುಭವಿಸುತ್ತಾರೆ ಎಂದು ಸಲಹೆ ನೀಡಿದರು. ಈ ಸ್ವಾಗತ ಸಮಾರಂಭದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಸಂತೋಷ, ಸಂಭ್ರಮ, ಸಡಗರದಿಂದ ಹಾಗೂ ಸತ್ಕಾರ್ಯಗಳಿಂದ ನೃತ್ಯ ಮಾಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ H.N. ಸುಬ್ರಹ್ಮಣ್ಯಂ, ಉಪಾಧ್ಯಕ್ಷ Y.G. ಮಧುಸೂದನ್, ಕಾರ್ಯದರ್ಶಿ BS. ಅರುಣ್ ಕುಮಾರ್, V. ಮಂಜುನಾಥ್, ಸುಧಾಕರ್ ಇಸ್ತೂರಿ, V. ಶಿವಶಂಕರ್ ರೆಡ್ಡಿ, ನರಸಿಂಹಪ್ಪ, ಡಾಕ್ಟರ್ ರಾಮಯ್ಯ, ಪ್ರೊಫೆಸರ್ A.K. ನಿಂಗಪ್ಪ, ಪ್ರೊಫೆಸರ್ ನಂಜುಂಡಪ್ಪ, ಪ್ರೊಫೆಸರ್ D. ಶಿವಣ್ಣ, G.S. ಸಿದ್ದಲಿಂಗಯ್ಯ, V. ಪ್ರಭಾಕರ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ರಘುರಾಮ್, ಜಯರಾಮಪ್ಪ, ಬಾಬು ರೆಡ್ಡಿ, ವೆಂಕಟ ಶಿವಾರೆಡ್ಡಿ, ಪ್ರೊಫೆಸರ್ ಇಮ್ಯಾಜ್ ಅಹ್ಮದ್ ಮುಬಿನ್, ಪ್ರೊಫೆಸರ್ ಶೈಲಾ, LS ರಾಜೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಚೆನ್ನಾಗಿ ಓದಬೇಕು ಅಂತಂದ್ರೆ ಸಡನ್ ಆಗಿ ಇವತ್ತೇ ಎಲ್ಲ ಬಂದ್ಬಿಡೋದು. ಯಾಕೆ ನಿಮ್ಗೆ 1 ವರ್ಷ ಆದ್ಮೇಲೆ ಪರೀಕ್ಷೆ ಇರ್ತಾರೆ. ಇವತ್ತು ಬಂದ್ರೆ ನಿಮ್ಗೆ ಇವತ್ತೇ ಮುಗಿಸ್ಬಿಟ್ಟು ಇವತ್ತೇ ಕಳಿಸ್ಬೋದಲ್ಲ, ಕಳ್ಸಕ್ಕಾಗತ್ತಾ? ಅಂದ್ರೆ ಜ್ಞಾನಾರ್ಜನೆ ಮಾಡಬೇಕಾಗುತ್ತೆ, ಟೀಚರ್ಸು ಹೇಳ್ಕೊಡ್ಬೇಕಾಗುತ್ತೆ, ನೀವು ಅದನ್ನ ವ್ಯಾಸಂಗ ಮಾಡಬೇಕಾಗುತ್ತೆ, ಕಠಿಣ ಪರಿಶ್ರಮ ಬರಬೇಕಾಗುತ್ತೆ.